ಓಕೆ, ನಮಗೆ ಇವಾಗ ಪೇಷಂಟ್ ಕ್ವಶನ್ ಏನಪ್ಪ ಅಂದರೆ, ಸರ್ ನನಗೆ ಪಿಂಪಲ್ಸ್ ಆಗ್ತಿದ್ದಾವು, ಎಷ್ಟು ತೋರಿಸಿದ್ರು ಹೋಗ್ತಿಲ್ಲ, ಜೊತೆಗೆ ಎಷ್ಟು ಮಾತ್ರೆ ನುಂಗಿದ್ರು ಹೋಗ್ತಿಲ್ಲ, ಏನೇ ಹೋಮ್ ರೆಮಿಡೀಸ್ ಮಾಡಿದ್ರು ಹೋಗ್ತಿಲ್ಲ ಅಂತ ಅವ್ರದ್ದು ಕ್ವಶನ್. ಸರಿನಾ? ಅವ್ರಿಗೆ ನನ್ನ ಕ್ವಶನ್ ಏನಪ್ಪ ಅಂದರೆ, ಸರಿ ನಿಮಗೆ ಪಿಂಪಲ್ಸ್ ಆಗ್ತಿದೆ, ಬಟ್ ಎಲ್ಲಿ ಆಗ್ತಿದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ನಿಮಗೆ ಇನ್ ಕೇಸ್ ಇದೆ ಹಣೆ ಮೇಲೆ ಪಿಂಪಲ್ ಆಗ್ತಿತ್ತು ಅಂದರೆ ಅದು ನಿಮ್ಮದು ಡ್ಯಾಂಡ್ರಫಿಂದ ಆಗ್ತಿರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಡ್ಯಾಂಡ್ರಫಿಂದನೇ ಆಗೋದು. ಸರಿನಾ? ಇನ್ ಕೇಸ್ ನಿಮಗೆ ಇಲ್ಲೆಲ್ಲರ ಮೂಗು ಮೇಲೆ ಇಲ್ಲಾಗ್ತಾ ಇತ್ತು ಅಂದರೆ ಅದು ನಿಮಗೆ ಬಂದ್ಬಿಟ್ಟು ನಿಮ್ಮ ಜೀರ್ಣ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆ ಆದರೆ, ಪಿತ್ತ ಜಾಸ್ತಿ ಆದರೆ ಅದನ್ನ ಹೊರಗೆ ಹಾಕೋಕ್ಕೋಸ್ಕರ ಒಂದು ಸಣ್ಣ ಸೂಚನೆ ಅಷ್ಟೇ ಅದು. ಸರಿನಾ? ಅದ್ರ ಮುಖಾಂತರ ಹೊರಗೆ ಹಾಕ್ತಾ ಇರೋದು. ಸೊ ವರಿ ಮಾಡ್ಕೊಬೋದು. ಇನ್ ಕೇಸ್ ಇಲ್ಲೆಲ್ಲಾದರೂ ಆಗಿದ್ದರೆ ಪಿತ್ತ ಕಡಿಮೆ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು, ಕಡಿಮೆ ಆಗುತ್ತೆ. ಇಲ್ಲಾಗಿತ್ತು ಅಂದರೆ ನೀವು ಡ್ಯಾಂಡ್ರಫ್ ಸರಿ ಮಾಡಿಕೊಂಡ್ರೆ ಪಿಂಪಲ್ಸ್ ಕಡಿಮೆ ಆಗುತ್ತೆ. ಸರಿನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಡ್ಯಾಂಡ್ರಫ್ ಕಡಿಮೆ ಮಾಡ್ಕೊಳೋದು ಅನ್ನೋದು ಹೇಳ್ತೀನಿ. ಸರಿನಾ? ನೈಟು ಅಲೋವೆರಾ ಜೆಲ್ ಅಪ್ಲೈ ಮಾಡಿ ಅದು ನಿಮ್ಮ ಸ್ಕಿನ್ನ ಮಾಯಿಶ್ಚರ್ ಆಗಿರುತ್ತೆ. ಸರಿನಾ? ಸೊ ನೀವು ಪಿಂಪಲ್ಸ್ನ ಅವಾಯ್ಡ್ ಮಾಡ್ಬೋದು. ಥ್ಯಾಂಕ್ ಯು.